ರಾಜ್ಯಪಾಲರನ್ನ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಇಷ್ಟು ವರ್ಷಗಳ ಕಾಲ ಯಾರು ಇವತ್ತು ಅವ್ರನ್ನ ಕೈಗೊಂಬೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ. ಗಾಂಧಿ ಕುಟುಂಬದವರು ಇಂದಿರಾ ಗಾಂಧಿ ಆದಿಯಾಗಿ ರಾಜ್ಯಪಾಲರನ್ನ ಒಂದು ರೀತಿ ಯಾವ ರೀತಿ ನಡೆಸ್ಕೊಂಡ್ರು. ಇಡೀ ದೇಶದಲ್ಲಿ ಸುಮಾರು 90 ಬಾರಿ ಬೇರೆ ಬೇರೆ ರಾಜ್ಯಗಳಲ್ಲಿ 90 ಬಾರಿ ರಾಷ್ಟ್ರಪತಿ ಆಡಳಿತವನ್ನು ಹೇರುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿರುವಂಥದ್ದು. ರಾಜ್ಯಪಾಲರನ್ನ ದುರುಪಯೋಗ ಪಡಿಸ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷ ದುರುಪಯೋಗ ಪಡಿಸ್ಕೊಂಡಿರುವಂಥದ್ದು, ಭಾರತೀಯ ಜನತಾ ಪಾರ್ಟಿ ಅಲ್ಲ. ನಾನು ಹೇಳ್ತಿರೋದು ಇವತ್ತು ವಿಕಸಿತ್ ಭಾರತ್ ಜಿ ರಾಮ್ಜಿ ಏನು ಅನ್ಯಾಯ ಆಗಿದೆ. ಒಬ್ಬ ಈ ದೇಶದ ಪ್ರಧಾನಮಂತ್ರಿ ಪ್ರತಿ ವರ್ಷ 80-85 ಸಾವಿರ ಕೋಟಿ ಇವತ್ತು ಉದ್ಯೋಗ ಖಾತ್ರಿ ಯೋಜನೆಗೆ ಹಣವನ್ನು ಖರ್ಚು ಮಾಡಬೇಕಾದ್ರೆ ಆ ಸಾವಿರಾರು ಕೋಟಿ ಹಣ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಅದು ಉಪಯೋಗ ಆಗಬೇಕು. ಯಾವುದೇ ರೀತಿ ಭ್ರಷ್ಟಾಚಾರ ಆಗಬಾರ್ದು. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಸಣ್ಣ ರೈತರಿರ್ಬೋದು, ಅವ್ರಿಗೆ ಅನುಕೂಲ ಆಗಬೇಕು. 100 ದಿನ ಇದ್ದದ್ದನ್ನು ಇವತ್ತು 125 ದಿನಕ್ಕೆ ಏರಿಸಿದ್ದಾರೆ. ಕೂಲಿ ದಿನಗಳನ್ನು 175 ರೂಪಾಯಿ ಏನಿತ್ತು ಅದನ್ನು 375 ರೂಪಾಯಿಗೆ ಏರಿಸಿದ್ದಾರೆ. ಕೇವಲ ಗುಂಡಿ ಅಗೆದು ಗುಂಡಿ ಮುಚ್ಚತಕ್ಕಂಥ ಏನು ಮಾಡ್ತಾಯಿದ್ರು, ಇವತ್ತು ಆ ಹಣದಿಂದ ಬರ್ತಕ್ಕಂಥ ಹಣದಿಂದ ಆ ಗ್ರಾಮದಲ್ಲಿ ಬೇರೆ ಬೇರೆ ಏನೇನೋ ಅಭಿವೃದ್ಧಿ ಕೆಲಸ ಆಗಬೇಕು, ಆ ಗ್ರಾಮ ಸಭೆಗಳು ತೀರ್ಮಾನ ಮಾಡ್ತಾ ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂಥದ್ದು ತಪ್ಪಾಗಾದ್ರೆ. ಆದರೆ ಇದನ್ನು ನೆಪ ಮಾಡಿಕೊಂಡು ಇವತ್ತು ತರಾತುರಿಯಲ್ಲಿ ವಿಶೇಷ ಅಧಿವೇಶನವನ್ನು ಕರೆದು ರಾಜ್ಯಪಾಲರ ಮುಖೇನ ಇವ್ರಿಗೇನು ಮನಸೋ ಬಂದಂತೆ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಎತ್ಕಟ್ಟುವಂಥ ಭಾಷಣ ಮಾಡಬೇಕು ಅಂತ ಹೇಳಿದ್ರೆ ಅದ್ಯಾಕೆ ಸಾಧ್ಯ ಆಗ್ತದೆ?